ಎಷ್ಟು ವರ್ಷ ಬಿದ್ದೈತೆ ಬರಗಾಲ ಪಶು ಪಕ್ಷಿಗಳಿಗೆ ಎಲ್ಲ ಮಳೆಗಾಲ ಪಶು ಪಕ್ಷಿಗಳಿಗೆ ಎಲ್ಲ ಮಳೆಗಾಲ ಕಲ್ಯಾಣ ಮಾಡಣ ಆ ಜಗವೆಲ್ಲ ಹಸನಾತ್ ಬಿಡ್ರದ ನೀವು ತಲೆ ಹೋಗ್ತಾರೇನು ಎಲ್ಲ ಎಲ್ಲ ಸಬರಾಗಿಲ್ಲ ಎಲ್ಲ 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 ಸಬರಾಗಿಲ್ಲ ಎಲ್ಲ ತೆಂತಾರ ಹಲ್ಲೆಗೆ ಹಲ್ಲ ತೆಂತಾರ ಹಲ್ಲೆಗೆ ಹಲ್ಲ ಬರಗಾಲ ನೋಡಿ ವಿಚಾರ ಮಾಡ್ತಾನೆ ಪೈಲ ಆದಿಶೇಷ ಮತ್ತು 14 ಲೋಕಯಲ್ಲ ಬರಗಾಲ ನೋಡಿ ವಿಚಾರ ಮಾಡ್ತಾನೆ ಪೈಲ ಪಶು ಪಕ್ಷಿಗಳಿಗೆ ಎಲ್ಲ ಮಳೆಗಾಲ ಪಕ್ಷಿಗಳಿಗೆ ಎಲ್ಲ ಮಳೆಗಾಲ ಕಲ್ಯಾಣ ಮಾಡಲು ನಾಚಕವಲ್ಲ ಕೆಳಬೇಡ ಬದಲ ನಿನ್ನ ಬಿಡುವಾಗಲ್ಲ ಕೆಳಬೇಡ ಬದಲ ಹುಡುಗಿ ಬಿಡುವಾಗಲ್ಲ ಎಡದ ಕಡದೇವ ನಿನ್ನ ಗಲ್ಲ ಅಡಿಕೆಯ ಗೊತ್ತಿಗಲ್ಲ ಆದಿಶೇಷ ಮತ್ತು 14 ಲೋಕಯಲ್ಲ ಬರಗಾಲ ನೋಡಿ ವಿಚಾರ ಮಾಡ್ತಾನ ಭಕ್ತಿಗೆ ಮೆಚ್ಚಿ ಬಂದ ಭೂಮಿ ಮ್ಯಾಲ ಭಕ್ತಿಗೆ ಮೆಚ್ಚಿ ಬಂದ ಭೂಮಿ ಮ್ಯಾಲ ಜಗವೆಲ್ಲ ಕೇಳಿ ಆಗ ಎಲ್ಲ ಎಲ್ಲ ಸಬರಾಗಿಲ್ಲ ಎಲ್ಲ 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 ಸಬರಾಗಿಲ್ಲ ಎಲ್ಲ ಬಗ್ಗೆ ತಂತಾರ ಹೊರಗೆ ತಂತಾರ ಹೊರಗೆ ಹೊರಗೆ ಬಿಡುವಾದಲ್ಲ ಎಂದ ಕಡಿ ಎಂದ ಕಡಿ ತುಂಬಿ ಹರಿದವ ಎಲ್ಲ ಪಶು ಪಕ್ಷಿ ಪ್ರಾಣಿಗಳ ತಿರುಗಿ ಜಾಗವೆಲ್ಲ ತುಂಬಿ ಹರಿದವ ಎಲ್ಲ ಪಶು ಪಕ್ಷಿ ಪ್ರಾಣಿಗಳ ತಿರುಗಿ ಜಾಗವೆಲ್ಲ ಮಕ್ಕಳ ಆಗ ಯಾರು ಬರಲಿಲ್ಲ ಮಕ್ಕಳ ಆಗ ಯಾರು ಬರಲಿಲ್ಲ ನಮ್ಮಪ್ಪ ಬಾಳೆ ಕೇಳಿ ಹಸಲ ಹೇಳಬೇಡ 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 ಬದಲ ನಿನ್ನ ಬಿಡುವುದಿಲ್ಲ ಹೇಳಬೇಡ ಬದಲ ನಿನ್ನ ಬಿಡುವುದಿಲ್ಲ ಹುಡುಗಿ ಕರೆದೇವ ನಿನ್ನ ಹರಿದೇವರ ಕಣಗಲ್ಲ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರೆ ಸಿದ್ದಪ್ಪನ ಯಾಕ್ರಿಪ್ಪ ನೋಡು ಅವನ ಮಾತು ಹೇಳಿದಕ್ಕೆ ಗೋಲ್ಮಾಗ ರೇಖಾ ಏನಪ್ಪ ಅಂತ ಮನೆ ವಾಸ್ತು ಶಾಂತಿ ಮಾಡ್ರಿಪ್ಪ ಅಂತಂದ್ರ ಮಾಡ್ರಿದ್ರ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಆಕಳವನ್ನ ತಂದ ಮನೆ ಒಳಗೆ ಹೊಗಸಬೇಕು ನಮ್ಮ 33 ಕೋಟಿ ದೇವಾನ ದೇವತೆ ಎಲ್ಲಾರು ಡಕ್ಕೊಂಡು ನಮ್ಮ ಅವ್ವನ ಚೆಕ್ ಬಂದಾರು ಇಲ್ಲಿ ಬಂದೈತೆ ಡಕ್ಕೊಂಡದ್ದು ಇದಕ್ಕಿಂತ ಪೂರ್ಣವಾಗಿ ಇನ್ನೊಂದು ಮಾತು ಹೇಳಿದಕ್ಕೆ ಏನಂತ ನಿಮ್ಮ ಅಪ್ಪ ಎಷ್ಟೋ ಜಗತ್ತಿನ ತುಂಬಾ ಓಡಾಡ್ರ ಸಹಿತ ನಮ್ಮವ್ವ ಬಿಟ್ಟಿಲ್ಲ ನಿನ್ನ ಜುಟ್ಟು ಹಿಡಿದ ನಮ್ಮವ್ವ ಸವಾರ ಮಾಡ್ಯಾಳ ನಿನ್ನ ಜುಟ್ಟ
ನೋಡು ಅದಕ್ಕೆ ಹೇಳುದ ಏನಂತ ಪುರಾಣ ಪುಸ್ತಕ ಹಾಡಿ ನಿನಗೇನು ತಿಳಿದೈತಿ ಬಲ್ಲವರಂಗ ಮಂದಿ ಸಭೆದಾಗ ಹೋಗಿರ್ತಿ ಅಂತಾರ ಅದಕ್ಕೆ ಅದಕ್ಕಲ್ಲ ಯಾಕಂತ ಕೇಳಿದ್ರ ತಿಳಿತು ಮಾತಾಡ್ಬೇಕು ಹೌದೌದು ತಿಳಿದಿಲ್ಲಪ್ಪ ಅಂತಂದ್ರ ತಿಳಿದವ್ರನ್ನ ಕೇಳ್ಬೇಕಲ್ಲ ಅದಕ್ಕಂತಾರ ಶಾನ್ಯತನ ಹೌದಲ್ಲ ಇದು ಎಲ್ಲ ನಾನೇ ಶ್ರೇಷ್ಠ ಅಂತ ಹೇಳಕ್ ಬಂದೈತಿ ಕರೆ ಅದು ಹೆಂಗಾಗೈತಿ ಹೇಳ ಹೆಂಗ ಕಬರಿಗೇಡಿ ಕೈಯಾಗ ಕೊಬರಿ ಕೊಟ್ರ ಕೊಬರಿ ಬಿಟ್ಟು ಪಟ್ಟಿ ತಿಂತದ ಹೌದಲ್ಲ ಅಂತ ಕಬರಿಗೇಡಿ ಎಂತ ಕಬರಿಗೇಡಿ ಬಂದು ಕುಡಿಯೋದ ಇಲ್ಲಿ ಹೌದಲ್ಲ ಯಾಕಂತ ಕೇಳಿದ್ರ ನೋಡು ಸಿದ್ದಪ್ಪನ ನೋಡು ದೈತ್ಯರು ಯಾರ ದೇವತೆಗಳು ಯಾರ ಅದರ 60 ನಿನಗ 33 ಕೋಟಿ ದೇವತೆಗಳು ಅದಾರ 66 ಕೋಟಿ ದೈತ್ಯರು ಅದಾರ ಹೌದಾ ದೇವತೆಗಳಕ್ಕಿಂತ ದೈತ್ಯರು ಹೆಚ್ಚದಾರ ಆದ್ರ ದೈತ್ಯರನ್ನೆಲ್ಲ ಮಣ್ಣು ಮುಕ್ಕಿಸಿದವರು ದೇವತೆಗಳು ಹೌದೌದು ಯಾರು ದೇವತೆಗಳು ದೈತ್ಯರ ಮಣ್ಣು ಮುಗಿಸಾರ ನೀ ಹೇಳಕತ್ತಿ ಸುತ್ತ ಕೊಂದ ನಮ್ಮ ವಾರ್ತೆ ಯಾ ದೇವ್ರನ್ನ ಕೊಂದ ಹೇಳ ನನಗ ಹೇಳ ಬಂದ್ರೆ ಸತ್ತಿಗೆ ಬಂದ ಏನ್ ಪರಮಾತ್ಮನ ಸುಟ್ಟು ಹಿಡಿದು ಏನು ಎಷ್ಟು ಸುಟ್ಟು ಹಿಡಿದು ಏ ಬ್ರಹ್ಮನ ಸುಟ್ಟು ಹಿಡಿದು ಏನ್ ಹನುಮಪ್ಪನ ಸುಟ್ಟು ಹಿಡಿದು ಏ ಸೂರ್ಯ ಹಿಡಿದು ಚಂದ್ರ ಹಿಡಿದು ನಿಮ್ಮವ್ ಯಾರ್ದಾರು ಹಿಡಿದಾವ ಯಾಕಂದ್ರ ಮಹಿಷಾಸುರ ಅಂತಕ್ಕಂಥ ದೈತ್ಯನ ಸುಟ್ಟ ಹಿಡಿದ ನಿಮ್ಮವ್ವ ನಿಮ್ಮವ್ವ ಮಹಿಷಾಸುರ ದೈತ್ಯನ ಸಂಹಾರ ಮಾಡಕ ಹೋಗಬೇಕಾದ್ರ ನಿಮ್ಮವ್ವಾಗ ಶಕ್ತಿ ಕೊಟ್ಟವ ನಮ್ಮಪ್ಪ ಹೌದಾ ನಿಮ್ಮವ್ವನ ಕೈಯಾಗ ಆಯುಧ ಕೊಟ್ಟವ ನಮ್ಮಪ್ಪ ಅವೇ ನಿನಗೆ ಆಶೀರ್ವಾದ ಮಾಡಿದ ಕಾಲಕ್ಕ ನೀವ್ ಹೋಗಿ ದೈತ್ಯನ ಸಂಹಾರ ಮಾಡಿ ಬಂದಿ ಹೌದೌದು ಅಲ್ಲಿ ತನಕ ನೀವು ಸಂಹಾರ ಮಾಡಿಲ್ಲ ಕಸ ಕೇಳ್ತಾರ ಕುರ್ಪಿ ತಗೊಂಡು ಆದಾಗ ಕಸ ಹಸನಾಕತಿ ಸ್ಟಾಪ್ ಗಪ್ರಿ ಕಾಕ ಬಂದ ಮೊದಲು ಬೆರೆಸಿ ಮನ್ಯಾಗ ತಾಯಿ ಅಡಿಗೆ ಮಾಡಿ ಹಾಕಿದಾಗ ಎಲ್ಲಾರು ಉಣ್ಣವ್ರ ಅದಕ್ಕೆ ಸಂಜೆ ಅಪ್ಪ ಮಾಡಿಕೊಟ್ಟಿದ್ದು ಅವ್ವ ಮಾಡ್ಕೊಂಬಂದಿಳು ಅಪ್ಪ ಅದಕ್ಕ ನಾವು 10 ರೂಪಾಯಿ ಇಟ್ಟಿರ್ತು ಭೂಮಿ ಮೊದಲು ಏನು ಬಸವಣ್ಣ ಮೊದಲು 10 ಈಗ ಡ್ಯಾಡಿ ಸಂತೆ ಬರ್ಕೊಂಡ್ ಬರ್ಬೇಕಂತ ಆಕೆ ಚಪಾತಿ 3 ಮಾಡ್ಕೊಂಡು ಬರೋಬಟಿ ಮಾಡ್ರಿ ಇದು ಕೇಳಿ ಹೆಂಗದಪ್ಪ ಸಿದ್ದಪ್ಪನ ಹೆಂಗ್ರಿಪ್ಪ ಯಾಕಂತ ಕೇಳಿದ್ರ ನಮ್ಮ ಕಾಕವ್ರು ಕೇಳಕತ್ತಾರ ಏನಂತ ಆಕೆ ರೇಖಾ ಹೇಳಿದ ಏನಂತೇಳಿ ಏ ನಿನಗ ನಾ ಹೊಟ್ಟೆ ಕೂಡ ಹಾಕ್ಲಿಲ್ಲ ಅಂದ್ರೆ ನೀ ಭಿಕ್ಷೆ ಬೇಡಕ್ ಹೋಗ್ತಿದ್ದಿ ನೀನ ಚಾಪಿ ಲೋಡ್ ಅಥವಾ ಹಣಮಾಪನ ಗುಡಿಗೆ ಹೋಗ್ತಿದ್ದೆ ಹಣಮಾಪನ ಗುಡಿಗೆ ನೀವು ಹೋಗ್ತಿದ್ದಿ ಅಂತ ಹೇಳಕ್ಕೆ ಹೌದಲ್ಲ ಯಾಕಂದ್ರೆ ನನ್ಗೊಂಡು ಮಾತು ನಾ ಹೇಳ್ತಾನ ರೇಖಾ ಏನಪ್ಪಾ ಅಂತಂದ್ರ ನಮ್ಮ ಅಪ್ಪನೇ ಅಡಿಗೆ ನಿನಗ ತಂದು ಕೊಡ್ತಾರೆ ಕೇಳಿದ್ರ ನೀ ಏನು ಮಾಡಿ ಹಾಕ್ತಿದ್ದಿ ನೀ ಮಾಡಿ ಹಾಕಿದ್ದಿ ದುಡ್ಕೊಂಡ ಜಗತ್ತಿನ್ಯಾಗ ದುಡಿಯವ್ರ ಗಂಡ ಮಕ್ಕಳ ಒಬ್ಬ ರೈತ ಇನ್ನೊಂದು ಬಸವಣ್ಣ ಹೌದೌದು ಬಸವಣ್ಣ ದುಡಿಬೇಕು ಇನ್ನೊಂದು ರೈತ ದುಡಿಬೇಕ ನಿಮ್ಮವ್ರು ಯಾರು ಹೇಳಲ್ಲ ನಿಮ್ಮವ್ರು ಯಾರು ದುಡಿದಾರ ಹೇಳ ನನಗ ಹೌದಾ ಬೇಕಾದ್ರ ಬಸವಣ್ಣ ದುಡಿಬೇಕ ಜಗತ್ತಿನ್ಯಾಗ ರೈತ ದುಡಿಬೇಕ ಎಲ್ಲಂದ್ರ ರೈತ ದುಡಿಬೇಕ ರೈತ ಬಸವಣ್ಣ 2 ಜೋಡ ಗೆಳೆಯರಿದ್ದಂಗ ಅವ್ರು ಹೌದೌದು ಅವ್ರಿಬ್ರು ಜೋಡ ಗಾದ್ರ ಪಾತ್ರ ಜಗತ್ ತೂತಾರಕ್ಕತಿ ಆಕತಿ ಈ ಸರ್ಕಾರ ಯಾರಿಂದ ನಡೆಯುತ್ತೀನಿ ಯಾರಿಂದನೂ ಅಲ್ಲ ಈ ಸರ್ಕಾರ ನಡೆದಿದ್ದು ನಮ್ಮ ರೈತರಿಂದ ಹೌದಾ ನಮ್ಮ ಅಮ್ಮಗಳು ಇಲ್ಲಪ್ಪ ಅಂತಂದ್ರೆ ಜಗತ್ತಿನಾಗ ಯಾವುದು ಇರ್ಲಾಕ ಸಾಧ್ಯವೇ ಇಲ್ಲ ಹೌದಿಲ್ಲ ಯಾಕಂತ ಕೇಳಿದ್ರೆ ನಮ್ಮ ಅಣ್ಣವ್ರ ಮಾತು ಕೇಳ್ಯಾರ ಏನ್ ಕೇಳ್ಯಾರು ಏನು ಭೂಮಿ ಮೊದಲು ಏನ ಬಸವಣ್ಣ ಮೊದಲು ಹೌದೌದು ಅಂತಕನ್ನ ಮಾತು ಕೇಳ್ಯಾರ ನೋಡು ಯಾಕಪ್ಪ ಅಂತ ಕೇಳಿದ್ರ ಪ್ರಥಮಕ್ಕ ಪರಮಾತ್ಮ ಏನ್ ಬಿಡಲು ಹುಟ್ಟಿ ಬಂದಿದ್ದ ಪರಮಾತ್ಮ ಹುಟ್ಟಿ ಏನ್ ಮಾಡಿದಪ್ಪ ಅಂತ ಜಗತ್ತಿನೊಳಗೆ ಎಲ್ಲಾ ಸೃಷ್ಟಿ ಮಾಡಿ ಬಿಟ್ಟಿದ್ದ ಕರೆ ಆ ಪರಮಾತ್ಮ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಏನ್ ಬಿಡಲು ಆ ಸುಯೇಶ ಅಂತಕ್ಕಂತ ತಾಯಿಗೆ ನಂದಿ ಅಂತಕ್ಕಂಥ ಹುಟ್ಟಿ ಬಂದಿದ್ದ ಹುಟ್ಟಿದ್ದ ಯಾರು ಹುಟ್ರೆ ನಂದಿ ಅಂತಕ್ಕಂಥ ಹುಟ್ಟಿದ್ದ ನಂದಿ ಅಂತಕ್ಕಂಥವ ಸುಯೇಶ ಬಟ್ಟೆ ಒಳಗೆ ಹುಟ್ಟಿ ಬಂದಿದ್ದ ಹೌದೌದು ಹುಟ್ಟಿ ಬಂದಿದ್ದ ಕರೆ ನಂದಿಗೆ ಏನಾಗತ್ತೆ ಬರೀ 16 ಆಯುಷ್ಯತ್ತು 16 ಎಷ್ಟೊತ್ತು 16 ಆಯುಷ್ಯತ್ತು 16 ಆಯುಷ್ಯ ನಂದಿಗಿತ್ತ ಯಾಕಂದ್ರ ನಂದಿಯ ತಂದೆ ಬಾಳ ಭಕ್ತಿವಂತಿದ್ದ ಯಾರ ಭಕ್ತಿವಂತಿದ್ದ ಪಾತ್ರ ಪರಮಾತ್ಮನ ಭಕ್ತನಾಗಿದ್ದವ ಪರಮಾತ್ಮನ ಭಕ್ತಾಗಿದ್ದ ಒಂದಾನೆ ಒಂದು ದಿವಸ ಪರಮಾತ್ಮನ ವೇಷ ಬದಲಿ ಮಾಡ್ಕೊಂಡ ಭಕ್ತನ ಮನೆಗೆ ಬಂದ ಭಕ್ತನ ಮನೆಗೆ ಬರ್ತಾನ ಅವಾಗ ಯಾರ ಪಾತ್ರಗಳ ನಂದಿಯ ಅಪ್ಪಗಿರ್ತಕ್ಕಂಥವ ಮನೆಗೆ ಬಂದಿರ್ತಕ್ಕಂಥ ಅತಿಥಿಗೆ ಎಲ್ಲಾ ಬೇಕು ಬೇಡದೆಲ್ಲ ಉಣಿಸಿ ತಿನ್ನಿಸ್ತಿದ್ದ ಅವಾಗ ಬಸವಣ್ಣಗ ಯಾರಿಗೆ ಪರಮಾತ್ಮನಿಗೆ ಗೊತ್ತಾಯ್ತು ಏನಂತ ಗೊತ್ತಾಯ್ತು ಏನಂತ ಇಲ್ಲಿ ನನ್ನ ಭಕ್ತದಾನ ನನಗ ಬಹಳ ಪ್ರೀತಿಯನ್ನು ತೋರಿಸ್ತಾನ ಭಕ್ತಿ ವಾತ್ಸಲ್ಯವನ್ನು ತೋರಿಸ್ತಾನ ಆದ್ರ ಭಕ್ತಿ ನಾನು ಏನು ಭಕ್ತಿ ಭಕ್ತ ನೋಡು ಆ ಭಕ್ತನ ಮಗನಿಗೆ ಬರೀ 16 ವರ್ಷ ಆಯುಷ್ಯ ಐತಿ ಹೆಂಗ ಮಾಡ್ಬೇಕು ಅಂದ ಏನ್ ಮಾಡಿದ ಇವ ಊಟ ಹಾಕಕ ನಂದಿ ಅಪ್ಪ ಊಟಕ್ಕೆ ಹಾಕೊಟ್ಟು ಪರಮಾತ್ಮಗ ಪರಮಾತ್ಮ ಮುಖ ಸಪ್ಪ ಮಾಡ್ಕೊಂಡು ಊಟ ಮಾಡ್ಲಕತ್ತ ಅವಾಗ ನಂದಿ ಅಪ್ಪ ಕೇಳ್ತಾನ ಏನ್ ಕೇಳ್ತಾನಪ್ಪ ಅಂತಂದ್ರ ಯಪ್ಪ ಯಾಕೆ ಮುಖ ಸಪ್ಪ ಮಾಡಿದ್ವಿ ಕುಳು
ಅಂದ. ಅವಾಗ ಒಂದು ಮಾತು ಹೇಳ್ತಾನ, ನಾವೆಲ್ಲ ಕುಳು ಊಟ ಮಾಡ್ಬೇಕಂತ ಕರೆ ನನ್ನ ಮನೆಯಾಗ ಇರ್ತಕ್ಕಂತ ಮಗನ ಭವಿಷ್ಯನೇ ನನಗೆ ಗೊತ್ತಾಗೈತಿ ಅಂದ. ಅವಾಗ ಏನಪ್ಪ ಅಂತ ಹೇಳಿ ಪರಮಾತ್ಮನ ಕಾಲಿಗೆ ಬಿದ್ದು ನಂದಿ ಅಪ್ಪ ಕೇಳಕತ್ತ ಕೇಳಿದ, ನನ್ನ ಮಗನಿಗೆ ಏನಾಗೈತಪ್ಪ ಹೇಳ ಹೋಗ್ಬೇಕಂದ. ಹೌದಲ್ಲ? ಅವಾಗ ಹೇಳ್ತಾನ, ನೀನು ಹೊಟ್ಟಿನ ಬಿಟ್ಟಿರ್ತಕ್ಕಂತ ಮಗನಿಗೆ ಬರೀ 16 ಆಯುಷ ಐತಿ. ಹೌದಲ್ಲ? ನಿನ್ನ ಮಗ 16 ಆಯುಷ ಮುಗಿತಪ್ಪ ಅಂತಂದ್ರ ಮಗ ಸಾಕ್ತು ಹೋಗ್ತಾನಂತ ಹೇಳಿದ. ಅವಾಗ ಪರಮಾತ್ಮ ತಿಳ್ಕೊಂಡ, ಈ ನನ್ನ ಭಕ್ತ ಆಗಿರ್ತಕ್ಕಂತ ಮಗನಿಗೆ ಇಂತ ಕಷ್ಟ ಬಂದೈತಿ. ಹೌದಲ್ಲ? ಅವಾಗ ಭಕ್ತಿ ಬೇಡ್ಕೊತಾನ, ಯಪ್ಪ ನೀ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಆದ್ರ ನನ್ನ ಮಗ ಮಾತ್ರ 16 ಆಯುಷದ ಹೆಚ್ಚು ಆಯುಷ ಮಾಡ್ಬೇಕು. ನೀ ಮಾಡ್ಬೇಕು ನೀ ಹೆಂಗ ಮಾಡ್ತೀವಿ ಗೊತ್ತಿಲ್ಲ ಪರಮಾತ್ಮ ಬೇಡ್ಕೊಂಡ. ಅವಾಗ ಪರಮಾತ್ಮ ಹೇಳ್ತಾನ, ಯಾವತ್ತಿದ್ರು ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದೇನೆ, ನಿನ್ನ ಮಗ ಯಾವತ್ತಿದ್ರು ನನ್ನ ಹಿಂಬಾಲ ಇರಬೇಕು. ನಂದಿಯ ರೂಪವನ್ನು ತೊಟ್ಟು ಬಸವಣ್ಣನ ರೂಪವನ್ನು ತೊಟ್ಟು ಜಗತ್ತಿನ್ಯಾಗ ನನ್ನ ಮುಂದ ಯಾವತ್ತು ನಂದಿ ಇರ್ಬೇಕಂತ ಪರಮಾತ್ಮ ಹೇಳ್ಬಿಡಲು. ನಂದಿಯ ತಂದೆ ಪರಮಾತ್ಮಗೆ ಬೇಡ್ಕೊಂಡಾಗ ಪರಮಾತ್ಮ ವರ ಕೊಟ್ಟು ನಂದಿಗೆ. ಹೌದಾ? ಅವಾಗ ನಂದಿ ಆಗಿರ್ತಕ್ಕಂಥವ ಪರಮಾತ್ಮನ ಭಕ್ತಿ ಮಾಡ್ತಿದ್ದ. ನಂದಿ ಪರಮಾತ್ಮನ ಭಕ್ತಿ ಮಾಡ್ತಿದ್ದ. ಪರಮಾತ್ಮ ನಂದಿಗೆ ಒಂದು ಮಾತು ಹೇಳ್ತಾನ, ಏನೇನ ಮಾತ, ನೀನು ಭೂಲೋಕದೊಳಗೆ ಹೋಗಪ್ಪ ಹೋಗ. ಹೌದಲ್ಲ? 3 ಹೊತ್ತ ಕೆಲಸ 2 ಹೊತ್ತು ಊಟ ಅಂತ ಹೇಳಬಾ ಭೂಲೋಕದ ಮಂದಿಗೆ ಅಂತ ಹೇಳಿದ. ಹೌದಾ? ನೀವು ಅಲ್ಲಿಂದ ಕೈಲಾಸದ ಭೂಲೋಕಕ್ಕೆ ಬರ್ಬೇಕಾದ್ರೆ ಬಸವನ ಎಲ್ಲ ಮರ್ತೇ ಬಿಟ್ಟಿವ. ಏನ್ ಹೇಳ್ತಾನಿವ? ಏನ್ ಹೇಳ್ದ? 3 ಹೊತ್ತು ಊಟ 2 ಹೊತ್ತು ಕೆಲಸ ಅಂದ್ ಬಿಟ್ಟಿವ. ಅದಕ್ಕಾಗಿ ಯಾವ ಹೇಳೋ ಮಾತ ಬೇರೆ ಇರ್ತದಪ್ಪ ಅಂತಂದ್ರ 3 ಹೊತ್ತು ಕೆಲಸ ಇರ್ತಿತ್ತು, 2 ಹೊತ್ತು ಊಟ ಇರ್ತಿತ್ತ. ಆದ್ರ ಬಸವನ ಹೇಳಿದ ತಪ್ಪಿಗೆ ಏನಾಗೈತಿ? 3 ಹೊತ್ತ ಖಾನ 2 ಹೊತ್ತ ಕೆಲಸ. 2 ಹೊತ್ತ ಕೆಲಸ ಆಗೈತಿ. ಯಾಕಂತ ಕೇಳಿದ್ರೆ ಹೇಳ್ತಾರೆ ಹಿಂದಕ್ಕ, ಈ ಮೊದಲು ಏನೂ ಇಲ್ಲದ ಟೈಮದೊಳಗೆ ಬಸವಣ್ಣನಿಂದಲೇ ಈ ಭೂಮಿ ಹುಟ್ಟಿರ್ತದೆ. ಹೌದಾ? ಹೌದಲ್ಲ? ಯಾಕಂದ್ರೆ ಬಸವಣ್ಣನಿಂದಲೇ ಭೂಮಿ ಹುಟ್ಟಿರ್ತದೆ, ಜಗತ್ತ ಸುದ್ದಿ ಸಾಕೋದು ಬಂದೈತಿ. ಹೌದಲ್ಲ? ನಮ್ಮ ಬಸವಣ್ಣನ ಸಂಬಂಧನೇ ಈಗ ಸದ್ಯಕ್ಕೆ ಕಾರ ಹುಣ್ಣಿಮೆ ಅಂತೇಳಿ ಮಾಡ್ತಾರ. ಕಾರ ಹುಣ್ಣಿಮೆ ಕರಿ ಹರಿತಾರ. ಕಾರ ಹುಣ್ಣಿಮೆ ಕರಿ ಹರಿತಾರ. ಹೌದಲ್ಲ? ಆ ಕರಿ ಹರಿಬೇಕಾದ್ರೆ ಏನ್ ಮಾಡ್ತಾರ? ಏನಪ್ಪಾ ಅಂತ ಕೇಳಿದ್ರೆ ಕೊಂಬಕ್ಕೆ ಏನ್ ಹಾಕ್ತಾರ? ಅದನ್ನ ಹಾಕದ್ರಪ್ಪ. ಆ ಕೊಂಬಕ್ಕೆ ಏನ್ ಹಾಕಾರಿ? ಕೊಡಬಾಳಿಗೆ ಅವನೊಂದು ಮಾತು ಕೇಳದೈತಿ. ಹೇಳ್ತಾ ಆ ಕಂಬಕ್ಕೆ ಏನು ಕೊಡಬಾಳಿಗೆ ಹಾಕ್ತಾರ ನೋಡ. ಅದನ್ನ ಕೊಡಬಾಳಿಗೆ ಹಾಕಿದವ್ರು ಒಬ್ರು ಹೆಣ್ಮಕ್ಳದಾರ. ಏನ ಅದನ್ನ ಕೊಡಬಾಳಿಗೆ ಹಾಕಿದವ್ರ ನಿಮ್ ಹೆಣ್ಮಕ್ಳದಾರ. ಒಬ್ರು ಹೆಣ್ಮಕ್ಳದಾರ. ನೀನು ಕುಡಿ ಅಂತಂದ್ರೆ ಹೇಳ್ಬೇಕಾರ. ಹೇಳ್ತಾ ಯಾಕಂದ್ರೆ ಕಾರುಣ್ಯ ಮಾಡಿದ್ದ ಬಸವಣ್ಣದಿಂದ ಮೊದಲ ಬಸವಣ್ಣಿಗೆ 7 ಕೊಂಬಿತ್ತು. 3 ಕೊಂಬುದು. ಈಗ ಸದ್ಯಕ್ಕೆ ಎಷ್ಟು ಕೊಂಬದವು? 2 ಕೊಂಬದಾವ. ನಾನೇ ಹೇಳ್ಬೇಕಂತ ಇದೇನು ಹೇಳ್ತೈತಿ ನನಗ. ಹೌದಲ್ಲ? ಯಾಕೆ ಕೇಳು, ಬಸವಣ್ಣಗ 3 ಕೊಂಬಿತ್ತು. ಒಂದಾದೊಂದು ದಿವಸ ಪಾರ್ವತಿ ದೇವಿ ಏನ್ ಮಾಡ್ತಪ್ಪ ಅಂತ ಗಂಗಾದಾಗ ಹುಗ್ಗಿ ಮಾಡ್ತಿದ್ವು. ಆಕಿ ಗಂಗಾದಾಗ ಹುಗ್ಗಿ ಮಾಡ್ತಿದ್ವು. ಹುಗ್ಗಿ ಮಾಡೋ ಸಮಯದೊಳಗ ಪಾರ್ವತಿ ಬಳ್ಳಿಗೆ ಒಂದ ಉಂಗುರಿತ್ತು. ಉಂಗುರಿತ್ತು. ಆ ಉಂಗುರ ಹುಗ್ಗಿ ಮಾಡೋ ಟೈಮ್ದೊಳಗ ಹುಗ್ಗಿ ಏನಾಗಿ ತಿರುಗಾಡ್ತಿರ್ತಾರ ನೋಡು. ಅವಾಗ ಏನಾಕೈತಿ ಪಾರ್ವತಿ ದೇವಿ ಉಂಗುರ್ ಹೋಗಿ ಹುಗ್ಗಿಯಾಗಿ ಬಿತ್ತು. ನಾನು ಉಂಗುರ ನನ್ನ ಪಾರ್ವತಿ ದೇವಿ ಉಂಗುರ್ ಹುಗ್ಗಿಯಾಗಿ ಬಿತ್ತ. ಹುಗ್ಗಿಯಾಗಿ ಬಿದ್ದಾಗ ಪಾರ್ವತಿ ದೇವಿ ಚಿಲಿಪಿಲಿ ಒದ್ದಾಡಕತ್ತ ನಿಮ್ಮ ಪಾರ್ವತಿ ದೇವಿ. ಆ ಉಂಗುರ್ ಬೇಕಾಗಿತ್ತು ಪಾರ್ವತಿ ದೇವಿಗೆ. ಅವಾಗ ಬಸವಣ್ಣ ಕರೆದ ಹೇಳ್ತಾಳ ನಿಮ್ಮ ಅವ್ವ, ಏನಪ್ಪಾ ಅಂತಂದ್ರ, ಯಪ್ಪ ಬಸವಣ್ಣ, ನಾನು ಉಂಗುರ ಹುಗ್ಗಿ ಮಾಡುವಾಗ ಉಂಗುರ ಆ ಹುಗ್ಗಿ ಗಂಗಾಳ ಬಿದ್ದೈತಿ. ಆ ಹೆಂಗಾರ ಮಾಡಿ ಹುಗ್ಗಿಯಾಗಿನ ಆ ಉಂಗುರ ತಗತ್ತಲ್ಲ ಕೊಡ್ಬೇಕು, ನನಗ್ ಕೊಡ್ಬೇಕು ಅಂದ್ರು. ಅವಾಗ ಬಸವಣ್ಣ 3 ಕೊಂಬಿದ್ದು ಹೋಗಿ ಗಂಗಾಳದಾಗಿನ ಉಂಗುರ ತೆಗಿತಿದ್ದ. ಅವಾಗ ನಡುವಿನ ಕೊಂಬ ಮುರಿದ. ಏನಪ್ಪಾ ಅಂತ ಕೇಳಿದ್ರೆ ಗಂಗಾಳದಾಗಿ ಬಿತ್ತು, ಉಂಗುರಿ ಅಂತ ಮ್ಯಾಲಕ್ಕೆ ಬತ್ತ. ಪಾರ್ವತಿವನ ಮಾತು ಹೇಳ್ತಾರ. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಈ ಉಂಗುರಿ ಯಾವತ್ತಿದ್ರು ಮುಂದೆ ಕಲಿಯುಗದೊಳಗ ನಿನ್ನ ಕಾರ ಹುಣ್ಣಿಮೆ ಅಂತ ಜಗತ್ತಿನ ಪ್ರಖ್ಯಾತಿ ಹೊಂದಿ, ಅದೇ ನನ್ನ ಉಂಗುರ ನಿನ್ನ ಕೋಡ್ಬಳೆ ಆಗಿ ಜಗತ್ತಿನ ಮೇಲತ್ತ ಹೇಳಲ್ಲ. ಅದೇ ಉಂಗುರಿ ಸದ್ಯಕ್ಕ ಈ ಸತ್ತ ಕಾರುಳಿ ಕರಿ ಹೊಡೆಯುವಾಗ ಇದ್ರ ಮ್ಯಾಲ ಹಾಕ್ತಾರೆ ಕೋಡಿಗೆ. ಯಾಕಂದ್ರ ಇತಿಹಾಸ ಓದಬೇಕಾರ ಜ್ಞಾನ ಅಕ್ಷರ ಕಲಿಲಾರ್ದೆ ವಿಜ್ಞಾನ. ಯಾಕಂದ್ರೆ ಅಕ್ಷರ ಜ್ಞಾನ ಬರುದಿಲ್ಲ. ಅದಕ್ಕೆ ಹೇಳುದ ಏನಂತ, ನೀ ಯಾವತ್ತಿದ್ರು ನಾನು ಎಲ್ಲ ನಿಂತವಾಗ ನಾ ಯಾಕೆ ಮಾತಾಡತ್ತರು? ಹೌದಲ್ಲ? ಯಾಕಂತ ಕೇಳಿದ್ರ ನನ್ನ ತೋಡಿ ನೀ ಆಗುದಿಲ್ಲ, ನನ್ನ ಸರಿಸಾಟ ನೀ ಆಗುದಿಲ್ಲ. ಹಾಗಾಗಿಲ್ಲ, ನೀ ಏನ ಇದ್ರು ಮಾಸ್ತರ್ 4 ಪದ ಕೊಟ್ಟ ಅವನ ಕಲ್ಕೊಂಡು ಬಂದ ಮಾತಾಡಕ್ಕೆ ಅಟ್ಟನಿ ಅಟ್ಟ ಹೆಣ್ಮಕ್ಳ ಕೆಲಸ ಅಡಿಗೆ ಮನ್ಯಾಗ. ಅದನ್ನೇ ಬಿಟ್ರೆ ನಿನ್ನ ಬೇರೆ ಕೆಲಸ ಏನು ನೀಗುದಿಲ್ಲ. ಹೌದಿಲ್ಲ? ಅದಕ್ಕಾಗಿ ಯಾಕಂತ ಕೇಳಿದ್ರೆ 33 ಕೋಟಿ ದೇವತೆಗಳು ಆಕಳ ಒಳಗೆ ಹೋಗ್ಬೇಕಾದ್ರ ಏನಪ್ಪಾ ಅಂತ ಕೇಳಿದ್ರೆ ಬ್ರಹ್ಮ ದೇವರಿಂದ ಆಕಳ ಸೃಷ್ಟಿ ಆಯ್ತು. ಅವಾಗ ಬ್ರಹ್ಮ ದೇವರ ದೇವತೆಗಳಿಗೆ ಹೇಳ್ತಾನ,
ಏನಂತ ಏನು ಹೇಳಪ್ಪ ಅಂತ ಕೇಳಿದ್ರ ಯಾವತ್ತು ಮನುಷ್ಯರು ಮತ್ತು 33 ಕೋಟಿ ದೇವರ ದೇವತೆಗಳು ಎಲ್ಲಾರು ಒಟ್ಟೆ ಒಗ್ಗಟ್ಟಾಗಿರ್ಬೇಕು, ಒಟ್ಟೆ ಅಟ್ಟು ಕೂಡ ಇರ್ಬೇಕ, ಅಗಲಾರ್ದಂಗಿರ್ಬೇಕು. ಯಾವತ್ತು ಅದ್ರ ದೇವತೆಗಳ ಮಾನವ ಜೊತೆ ಇರ್ಬೇಕು ಅಂತ ಪ್ರಾಣಿಯನ್ನು ಸೃಷ್ಟಿ ಮಾಡುತ್ತೇವೆ. ಬ್ರಹ್ಮದೇವ್ರಿಗೆ ಬಂದು ಹೇಳಿದಾಗ ಬ್ರಹ್ಮದೇವ ಆಕಳವನ್ನು ಸೃಷ್ಟಿ ಮಾಡಿಬಿಟ್ಟಾನ. ಅದೇ ಆಕಳದೊಳಗೆ ಏನಾಗೈತಿ ಕೇಳ, ಏನಾಗೈತಿ ಆಕಳವನ್ನು ಸೃಷ್ಟಿ ಮಾಡಿಬಿಟ್ಟ ಬ್ರಹ್ಮದೇವ. ಅವಾಗ ಹೇಳ್ತಾನ 33 ಕೋಟಿ ನೀವೆಲ್ಲಾ ದೇವಾನ ದೇವತೆಗಳು ಹೋಗಿ ನಿಮಗೆ ಎಲ್ಲೆಲ್ಲ ಜಾಗ ಬೇಕಾದ್ರೆ ಹೋಗಿ ಗೋಮಾತೆ ಕುಂಡ್ರಿ ಅಂದಾಗ ಹಿಡ್ಕೊಳ್ರಿ ನಿಮ್ ಜಾಗ. ಎಲ್ಲಾರು ಹೋಗಿ ಒಂದೊಂದು ಜಾಗದಾಗ ಕೊಟ್ಟಾರ. ಆದ್ರೆ ನಿಮ್ಮ ಲಕ್ಷ್ಮೀ ದೇವಿ ಮಾತ್ರ ಹಿಂದಕ್ಕೆ ಬಂದಾಳ. ಯಾರು ಲಕ್ಷ್ಮೀ ದೇವಿ ಮಾತ್ರ ಹಿಂದೆ ಉಳಿದಾಳ. ಹೌದಿಲ್ಲ? ಅವಾಗ ಬಂದು ಬ್ರಹ್ಮದೇವ ಕೇಳ್ತಾಳ, ಯಪ್ಪ ಬ್ರಹ್ಮದೇವ ಎಲ್ಲಾ ದೇವಾನ ದೇವತೆ ಇರ್ಲಾಕ ಜಾಗ ಕೊಟ್ಟಿ, ನನಗೊಂದು ಜಾಗ ಕೊಡತ್ತ ಕೇಳ್ತಾಳ. ಅವಾಗ ಬ್ರಹ್ಮದೇವ ಹೇಳ ಲಕ್ಷ್ಮೀ ದೇವಿಗೆ, ಲಕ್ಷ್ಮೀ ದೇವಿ ನಿನ್ನ ಮನಸ್ಸ ಚಂಚಲ ಐತಿ, ಹೌದಾ? ನೀ ಯಾವತ್ತು ಒಂದ ಜಾಗದಾಗ ಇರಕ್ಕಲ್ಲ ನೀ ಅಲ್ಲ. ಯಾಕಂದ್ರೆ ಈ 100 ರೂಪಾಯಿ ಇದೆ, ನಮ್ಮ ಅರ್ಬಾಯಿ ಅನ್ನ ತಕ್ಕಿತ್ತ ಈಗ ನನ್ನ ತಕ್ಕ ಬಂದೈತಿ. ಈಗ ಬರ್ತೈತಿ ಈಗ ಹೆಂಗ ಹೋಗುದಿದ ಲಕ್ಷ್ಮಿಗೆ ರೊಕ್ಕ ಕೊಂಚಾರ. ಇದು ಯಾವತ್ತು ಸ್ಥಿರವಾಗಿ ನಿಲ್ಲಂಗಿಲ್ಲ. ನೀ ಯಾವತ್ತು ಸ್ಥಿರವಾಗಿ ನಿಲ್ಲಂಗಿಲ್ಲ. ಇವತ್ತು ನಿನ್ನಗೆ ಜಾಗ ಇಲ್ಲ ಅಂತ ಹೇಳಿ ಬ್ರಹ್ಮದೇವ ಹೇಳಿದಾಗ ಹೇಳ್ಬೇಡ. ಆದ್ರೆ ನಿಮ್ಮ ಬಿಡ್ಲಿಲ್ಲ, ನನಗೊಂದು ಜಾಗ ಬೇಕಂತ ಕೇಳಿದಾಗ ಅವಾಗ ಬ್ರಹ್ಮದೇವ ಹೇಳ್ತಾನ, ಎಲ್ಲಾ ಜಾಗ ತುಂಬ್ಯಾವ, ಎಲ್ಲ ಫುಲ್ ಆಗೈತಿ, ಒಂದ ಜಾಗ ಉಳ್ದೈತಿ. ಯಾವ ಜಾಗ ಅದ? ಆಕಳ ಸಗಣಿ ಹಾಕಿ ಉಚ್ಚ ಅಂತ ಜಾಗ ಒಂದ ಉಳ್ದೈತಿ. ಹೌದಾ? ಬೇಕಿತ್ತು ನಾವು ಹೋಗಿ ಅಲ್ಲೇ ಕುಂಡ್ರನ್ನ. ಹೌದಾ? ಅವಾಗ ಬ್ರಹ್ಮದೇವನ ಮಾತಿಗೆ ಹೋಗಿ ನಿಮ್ಮವ ಸಗಣಿ ಹಾಕುವಂತ ಜಾಗದಾಗ ಕೊಟ್ಟಾಳ. ನಮ್ಮ ಬ್ರಹ್ಮದೇವನ ಮಾತು ಹೇಳ ನಿನಗ ಇನ್ನು ಮುಂದಕ್ಕ ಕಲಿಯುವುದೋಗಿರ್ತಕ್ಕಂಥ ಮಾನವರು ಏನ್ ಮಾಡ್ಬೇಕ? ದೇವತೆಗಳ ಮನೆಗೆ ಹೋಗಿಸಬೇಕಾದ್ರೆ ಇದೇ ಆಕಳ ಹೋಗಿ ಹೊಗಸಬೇಕ. ಮನಿ ಒಳಗೆ ಹೋಗಿ ಹೊಳ ಬರ್ಬೇಕು. ಲಕ್ಷ್ಮೀ ದೇವಿ ಏನ್ ಮಾಡ್ಬೇಕ? ನೀ ಯಾವತ್ತು ಜಗತ್ತಿನಾಗ ಚಂಚಲ ಇದ್ರು ಸಹಿತ ಆ ಮನಿಗೆ ಹೋಗಿ ಸಗನ ಹಾಕಿ ಹುಚ್ಚ ಒಯ್ದು ಬಂದ್ರೆ ನೀವು ಸ್ಥಿರವಾಗಿ ನಿಂತಿ. ಅದೇ ಸಗನದಿಂದ ಜಗತ್ತಿನ ಕಲಿಯುವುದಾಗಿರ್ತಕ್ಕಂಥ ಹೆಣ್ಮಕ್ಳು ಸೂರ್ಯ ಉದಯ ಆತಪ್ಪ ಅಂತಂದ್ರ ಅದೇ ಸಗನ ತಗೊಂಡು ಮನಿ ಮುಂದೆ ರಂಗೋಲಿ ಹಾಕಬೇಕ. ಅದೇ ಜಾಗದಾಗ ನೀವು ಸ್ಥಿರವಾಗಿ ನಿಲ್ಬೇಕಂತ ನಮ್ಮ ಅಪ್ಪ ನಿನಗೆ ಚಾರ್ಜ್ ಕೊಟ್ಟಾನ. ಅದಕ್ಕಾಗಿ ಈಗ ಸದ್ಯಕ್ಕ ಆಕ ಸಗನ ತಗೊಂಡು ಮನೆಯ ಮುಂದೆ ಸಾರ್ಸಿ ರಂಗೋಲಿ ಹಾಕ್ತಾರ. ಹೌದಾ? ಹೇಳ್ತಾಳಕ್ಕೆ ಏನ್ ಹೇಳ್ತಿ ಬಗ್ರಿ? ಹಾಕಿದ ಕವಂದಿ ರೊಕ್ಕ ಚಾದರ ಅದೇ ಕೇಳ್ತಾರ. ಅದು ಒಂದ ಹಾಕಿದ ಏನ್ರಿ? ಅದಕ್ಕಾಗಿ ಹಾಡು ಹೆಂಗ ಕೇಳು. ಈಗ ಹೇಳಬೇಡ ಬದಲ ನಿನ್ನ ಬಿಡುವುದಿಲ್ಲ, ಹೇಳಬೇಡ ಬದಲ ನಿನ್ನ ಬಿಡುವುದಿಲ್ಲ, ಹುಡುಗಿ ಕಡದೇವ ನಿನ್ನಗಲ್ಲ ಕನಗಲ್ಲ. ಯಾಕಂದ್ರೆ ಅವಾಗೆಲ್ಲ ಮಾತಾಡ್ತೀವಿ ಶತಪ್ಪನ ಹನುಮಪ್ಪನ ಜಾತ್ರೆ ಬಂದು ಹನುಮಪ್ಪನ ಬಗ್ಗೆ ಮರ್ತು ಬಿಟ್ಟು ನಾವು ಸಂಚಾನ. ಹೌದಿಲ್ಲ? ಒಂದೇ ನೋಡಿ ಮಾತು ಹೇಳಿದೈತಿ. ಯಾಕಂದ್ರ ನಾಯಿಗರು ಆಕೈತಿ. ಏನಂತಾರೆ? ಯಾವ ಮನಿ ಮುಂದ ಯಾರು ಕೂಡ ಹಾಕಿರ್ತಾರಲ್ಲ ಅವ್ರ ಮನಿ ಮುಂದೆ ಗುರ್ರ ಅಂತ ಬಗತೈತಿ. ನಮ್ಮ ನಾಯಿ ಮಾಡಿಬಿಟ್ಟನಿ. ಅಲ್ಲ, ನಾಯಿ ಕತ್ತ ಕೇಳ ಹಾಕಿ ಹನುಮಪ್ಪನ ಕೈ ಮಾತಾಡ್ಬೇಕ. ಹೌದಲ್ಲ? ಅದಕ್ಕಾಗಿ ಯಾಕಂತ ಕೇಳಿದ್ರ ನಮ್ಮ ಹನುಮಂತ ಆಗಿರ್ತಕ್ಕಂಥ ಹೆಂಗಪ್ಪ ಅಂತ ಕೇಳಿದ್ರ ಹೇಗ ರಾವಣ ಅಸುರ ವಂಶಕ್ಕೆ ಸೇರಿದವ. ಹೌದಲ್ಲ? ಅಸುರ ವಂಶಕ್ಕೆ ಸೇರಿರ್ತಕ್ಕಂಥ ರಾವಣ ಸೀತಾದೇವಿ ಹೊತ್ಕೊಂಡು ಹೋಗಿಬಿಟ್ಟ. ಹೋಗಲ್ಲ. ಅವಾಗ ರಾಮ ಕಂಗಾಲಾಗುತ್ತಿದ್ದ. ರಾಮ ಕಂಗಾಲಾಗಿದ್ದ ರಾಮ ಸೀತಾನ ಹೊತ್ಕೊಂಡು ಹೋದಾಗ ಹೌದಲ್ಲ? ಯಾಕಪ್ಪ ಅಂತ ಕೇಳಿದ್ರ ಸೀತಾ ಮಾತೆಯನ್ನು ಹೊಳ್ಳಿ ತಂದು ರಾಮಗ ಒಪ್ಪಿಸಿದವ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಹನುಮಂತ. ಹೌದಾ? ಹೌದಲ್ಲ? ಹನುಮಂತನ ಭಕ್ತಿ ಯಾರಪ್ಪ ಅಂತ ಕೇಳಿದ್ರೆ ರಾಮನ ಭಕ್ತಿ ಹನುಮಂತ ಚಿರಕಾಲ ಮಾಡಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಹನುಮಂತ ಚಿರಂಜೀವಿ ಆಗ್ಯಾನ. ಹೌದಾ? ಹನುಮಂತ ಇಟ್ಟ ಆಯುಷ್ಯಕ್ಕ ಯಾವ ಪುರಾಣವೂ ಬರ್ಲಿಟ್ಟಿಲ್ಲ. ಇಲ್ಲ. ಹನುಮಂತ ಯಾವತ್ತು ಅವನು ಅಜರಾಮರವಾಗಿ ಚಿರಂಜೀವಿ ಆಗಿ ಉಳ್ಕೊಂಡಾನ. ಹನುಮಂತ 3 ಮಂದಿ ಹೆಣ್ತನ ಲಗ್ನ ಆಗ್ಯಾನ. ಆದ್ರೂ ಬಾಲ ಬ್ರಹ್ಮಚಾರಿ ಆಗ್ಯಾನ. ಹನುಮಂತಗ 3 ಮಂದಿ ಹೆಣ್ತಿರದಾರ. ಹೌದಾ? ಆದ್ರೂ ನಮ್ಮಪ್ಪ ಬಾಲ ಬ್ರಹ್ಮಚಾರಿ ಆಗ್ಯಾನ. ಹನುಮಂತಗ ಒಬ್ಬ ಮಗ ಅದಾರ, ಮಗ ತುಜ ಅಂತ ಹೇಳಿ. ಹೌದಾ? ಆದ್ರೂ ಹನುಮಂತ ಬಾಲ ಬ್ರಹ್ಮಚಾರಿ ಉಳ್ಕೊಂಡಾನ.
ನಮ್ಮಪ್ಪ ಬಾಲ ಬ್ರಹ್ಮಚಾರ್ಯ ಹೋಗ್ಕೋಬೇಕಾದ್ರ ಯಾಕಪ್ಪ ಆತಗ 3 ಮಂದಿ ಹೆಣ್ತರ ಲಗ್ನ ಆದ್ರೂ ಕೂಡ ನೋಡು ಏನಪ್ಪ ಆತಗ ತನ್ನ ವಿದ್ಯೆ ಕಲಿಬೇಕಂತ ಹೇಳಿ 10 ಅಧ್ಯಾಯಗಳನ್ನ ಕಲಿತಿದ್ದ 10 ಅಧ್ಯಾಯದೊಳಗ 5 ಅಧ್ಯಾಯ ಹೆಂಡತಿ ಇಲ್ಲದೆ ಇತ್ತು 5 ಅಧ್ಯಾಯನ ಕಲ್ಕೋಬೇಕಾಗಿತ್ತಂದ್ರ ಹೆಂಡತಿನ ಮದುವೆ ಮಾಡ್ಕೊಳ್ಳೋ ಪ್ರಸಂಗ ಬಂದಿತ್ತು ಹನುಮಂತಿಗೆ. ಹೌದು, ಅದಕ್ಕಾಗಿ ಮದುವೆ ಮಾಡ್ಕೊಂಡಾನ ಹನುಮಂತ. ವಿದ್ಯೆಯನ್ನು ಕಲಿಯುವ ಸಂಬಂಧ 3 ಮಂದಿ ಹೆಣ್ತರ ಮಾಡ್ಕೊಂಡಾನ. ಹೌದಾ? ಕರೆ ಹನುಮಂತ ಯಾವತ್ತು ಹೆಣ್ತರ ಜೊತೆ ಡೋಂಟ್ ಟಚ್ ಮೀ ಹೋಗಿಲ್ಲ. ಆದ್ರೂ ಮಕ್ಕಳ ಹಿಡಿದು ಮಾತ್ರ ಬಿಟ್ಟಿಲ್ಲ. ಹೌದಲ್ಲ? ಆಗಿಲ್ಲ. ಆದ್ರೂ ಹನುಮಂತ ಒಬ್ಬ ಮಗ ಅದಾನ. 3 ಮಂದಿ ಹೆಣ್ತಿರದಾರ. ಆದ್ರೂ ಬಾಲ ಬ್ರಹ್ಮಚಾರಿ ಅದಾನ. ನಮ್ಮಪ್ಪ ಬಾಲ ಬ್ರಹ್ಮಚಾರಿ ಅನಿಸ್ಕೊಂಡಾನ. ಹೌದಲ್ಲ? ಅದಕ್ಕೆ ಹಂಗೆ ಕೇಳ ತಾಲೂಕ